ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಚಿನ, ಹೃದಯದ ಸಿಹಿ ಮಾತು ಸಚಿನ್ ಗೌಡ. ಕರೆ ಮಾಡಿ ನಿಮ್ಮ ಪ್ರೀತಿ ಮಾತನ್ನು ಈ ಪ್ರೀತಿಯ ಸಚಿನ್ ಹತ್ರ ಹಂಚಿಕೊಳ್ಳಿ ಅಂತ ಹೇಳ್ತಾ, ಹಾಗೂ ಇನ್ನು ಈ ವಿಡಿಯೋಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನು ಈ ವಿಡಿಯೋದ ಲಿಂಕನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಈ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ. ಏನಂದರೆ, ಯಾರೋ ನಾವು ಒಬ್ಬರನ್ನ ಪ್ರೀತಿ ಮಾಡಿದ್ವು, ಅವ್ರು ನಮ್ಮನ್ನ ಪ್ರೀತಿ ಮಾಡಿಲ್ಲ. ಇನ್ನೊಬ್ಬರು, ಸರ್ ನಾನು ಅವಳನ್ನ ತುಂಬ ನಂಬಿದೆ, ಆದರೆ ನನ್ನ ಭಾವನೆಗಳನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಇವತ್ತು ನನ್ನ ಪ್ರೀತಿಸ್ಬಿಟ್ಟು ನಿನ್ನ ಜೊತೆ ನಿನ್ನ ಲೈಫಲ್ಲಿ ಸೆಟ್ಲ್ ಆಗಲಿಲ್ಲ ಅಂತ ನಾನು ಬಿಟ್ಟೋಗ್ಬಿಟ್ಟು ಇನ್ನೊಂದು ಹುಡುಗನ ಜೊತೆ ಓಡಾಡ್ತಿದ್ದಾಳೆ ಸರ್. ಇಲ್ಲ, ನಮ್ಮ ಹುಡುಗ ನನ್ನ ಜೊತೆನೂ ಮಾತಾಡ್ಕೊಂಡು ಇನ್ನೊಬ್ಳ ಜೊತೆನೂ ಮೆಸೇಜ್ ಮಾಡ್ಕೊಂಡು ಅವಳ ಜೊತೆನೂ ಕಾಂಟ್ಯಾಕ್ಟಲ್ಲಿದ್ದಾನೆ, ಅವಳನ್ನು ಲವ್ ಮಾಡ್ತಿದ್ದಾನೆ. ಅಲ್ಲ, ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅವ್ರಿಂದ ಏನು ಪ್ರೀತಿ ಬಯಸ್ತೀರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಈ ಥರ ನಿಮ್ಮ ಕಣ್ಮುಂದೆನೇ ನಡೀತಿದೆ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಉಗಿದು ಆಚೆ ಕೊಡ್ಸೋದು ಬಿಟ್ಬಿಟ್ಟು, ಉಗಿಜಿ ಅವ್ರನ್ನ ಹೇಳ್ಬಿಡ್ಬೇಕಲ್ಲ, ಬಿಡೋದು ಬಿಟ್ಬಿಟ್ಟು, ಸರ್ ಅವ್ರನ್ನ ಮೋಸ ಯಾರಿಗೂ ಮೋಸ ಮಾಡಲ್ಲ ಸರ್. ನಿಮಗೆ ಅವ್ರನ್ನ ನಂಬಿ ನೀವು ಮೋಸ ಹೋಗ್ತಿರೋದು ಮಾತ್ರ ಸತ್ಯ ಇಲ್ಲಿ. ನಮಗೆ ಯಾರು ಫೋನು, ಮೆಸೇಜು, ಕಾಳಜಿ, ಪ್ರೀತಿ ಎಲ್ಲವನ್ನೂ ಸಹ ಮಾಡ್ತಿದ್ದಾರೆ. ಸೊ ಅಂಥವ್ರಿಗೂ ಮಾಡೋಣ, ಅಂಥವ್ರಿಗೆ ಕೇರ್ ಮಾಡೋಣ, ಕಾಳಜಿ ಮಾಡೋಣ, ಪ್ರೀತಿ ಮಾಡೋಣ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇವೇನೂ ಮಾಡದೆ ನೀವು ಅವ್ರ ಮೇಲೆ ಎಷ್ಟೇ ಏನೇ ಮಾಡಿದ್ರೂ ಕೂಡ ಅವರು ನಿಮ್ಮನ್ನ ಒಂದು ಟೈಮ್ ಪಾಸ್ಗೆ ಮಾತ್ರ ಇಟ್ಕೊಂಡಿರ್ತಾರೆ ಅಷ್ಟೇ. ಸೊ ಈ ಪ್ರೀತಿ ಅನ್ನೋ ವಿಷಯದಲ್ಲಿ ತುಂಬ ಡಬಲ್ ಗೇಮ್ ಮಾಡೋದು ಜಾಸ್ತಿ. ಇನ್ನೂ ಪ್ರೀತಿ ಮಾಡೋದು, ಇನ್ನೊಬ್ಬನ ಜೊತೆ ಓಡಾಗೋದು, ಇಲ್ಲ ಇವನು ನಿನ್ನ ಪ್ರೀತಿ ಮಾಡೋದು, ಇನ್ನೊಬ್ಳಿಗೆ ಮೆಸೇಜ್ ಮಾಡೋದು. ಸೊ ಈ ಥರ ಎಲ್ಲ ನಡೀತಿದೆ. ಸೊ ಪ್ರೀತಿ ಅಂದರೆ ಒಂದೇ ಹುಡುಗಿನ ಪ್ರೀತಿ ಮಾಡೋದು, ಒಂದೇ ಹುಡುಗಿ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಒಂದೇ ಹುಡುಗಿ ಕಾಳಜಿನ ಅರ್ಥ ಮಾಡ್ಕೊಳ್ಳೋದು, ಅವಳ ಅಟ್ರಾಕ್ಷನ್ಸ್ ಅರ್ಥ ಮಾಡ್ಕೊಳ್ಳೋದು, ಅವಳು ಹೇಳೋಕ್ಕಿಂತ ಮುಂಚೆನೇ ಅವಳ ನೋವನ್ನ ನೀವು ಅರ್ಥ ಮಾಡ್ಕೊಳ್ಳೋದು ನಿಜವಾದ ಪ್ರೀತಿ. ಅದು ಬಿಟ್ಬಿಟ್ಟು ಫೋನ್ ಮಾಡ್ತಾ ಇಲ್ಲ, ಮೆಸೇಜ್ಗೆ ರಿಪ್ಲೈ ಕೊಡ್ತಾ ಇಲ್ಲ, ಕಷ್ಟ ಏನಿದೆಯೋ ಮನೇಲಿ, ಸಿಚುವೇಶನ್ ಹೇಗಿದೆಯೋ ಮನೇಲಿ, ಪ್ರೀತಿ ಮಾಡಿ ತಪ್ಪಲ್ಲ. ಬಟ್ ಆದರೆ ಪ್ರೀತಿ ಮಾಡೋರು ಪ್ರತಿಯೊಬ್ಬರು, ಹುಡುಗ ಆಗಲಿ ಹುಡುಗಿ ಆಗಲಿ, ಎತ್ತು ತಂದೆ ತಾಯಿ ಹೇಳಿ ಪ್ರೀತಿ ಮಾಡಿ. ಆ ಹುಡುಗಿನ ಮದುವೆ ಮಾಡ್ಕೋಬೇಕಾದ್ರೂ ಎತ್ತು ತಂದೆ ತಾಯಿಗೆ, ಅಮ್ಮ ನನಗೆ ಈ ಹುಡುಗ ಇಷ್ಟ ಕಣಮ್ಮ, ಅಮ್ಮ ನನಗೆ ಈ ಹುಡುಗಿ ಇಷ್ಟ ಕಣಮ್ಮ, ಈ ಹುಡುಗಿನೇ ಮದುವೆ ಮಾಡ್ಕೊತೀನಂತ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಮದುವೆ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಸಂಸಾರದಲ್ಲಿ ಏನೇ ತೊಂದರೆ ಆದರೂ ಕೂಡ ಎತ್ತು ತಂದೆ ತಾಯಿ ಅಂದರೆ ಬಂದಿರೋ ಹಿರಿಕರುಗಳೇ ನಿಮ್ಮನ್ನ ಒಂದು ಮಾಡೋಕ್ಕೆ ಒಂದು ದಾರಿ ನೋಡ್ತಾರೆ. ನೀವು ನಿಮ್ಮ ತಂದೆ ತಾಯಿಗೂ ಹೇಳಿದೆ, ನಿಮ್ಮ ದೊಡ್ಡವ್ರು ಹಿರಿಕರಿಗೂ ಹೇಳಿದೆ, ನೀವು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡು ನನ್ನ ಗಂಡ ಸಾಕಲಿಲ್ಲ, ಬೇರೆ ಕಡೆ ಅಫೇರ್ ಇಟ್ಕೊಂಡಿದ್ದಾನೆ ಅಂದ್ಬಿಟ್ಟು ಎತ್ತು ತಂದೆ ತಾಯಿಗೆ ಬಂದರೆ, ನೀವು ಮಾಡ್ಕೊಂಡಿರೋ ಕೆಟ್ಟು ಕೆಲಸಕ್ಕೆ ಎತ್ತು ತಂದೆ ತಾಯಿ ಏನು ಮಾಡ್ತಾರೆ? ನನ್ನ ಮಗಳು ಜೀವನ ಹಾಳಾಗೋಯ್ತು ಅಂತ ಕಣ್ಣೀರಿಡ್ತಾರೆ ಹೊರತು ನಿಮ್ಮ ಜೀವನ ಸರಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ಅವರು. ಮಾಡಬೇಡಿ ಈ ಥರ. ಯಾರೋ ಒಬ್ಬರನ್ನ ಪ್ರೀತಿ ಮಾಡೋದು, ಕರ್ಕೊಂಡು ಓಡಾಗೋದು, ಮದುವೆ ಮಾಡ್ಕೊಳ್ಳೋದು, 2 ವರ್ಷ ಆದ್ಮೇಲೆ ಒಂದು ಮಗು ಮಾಡ್ಕೊಳ್ಳೋದು. ಮದುವೆ ಅನ್ನೋದು 4 ಜನ ಹಿರಿಕರುಗಳು ಅಕ್ಷತೆಗಳು ಹಾಕಿ ಆಶೀರ್ವಾದ ಮಾಡ್ತಾರಲ್ಲ, ಆ ಗಂಟೆ ಕಷ್ಟಗಳು ಬಂದರೂ ಆ ಆಶೀರ್ವಾದನೇ ನಿಮ್ಮನ್ನ ಕಾಪಾಡುತ್ತೆ. ಒಬ್ಬರನ್ನ ಪ್ರೀತಿ ಮಾಡದೆ ಅಂದ್ಬಿಟ್ಟು ನೀವು ಕರ್ಕೊಂಡು ಓಡೋಗ್ಬಿಟ್ರೆ, ಎತ್ತ ತಂದೆ ತಾಯಿ ಪಾಪ ನನ್ನ ಮಗನ ಮದುವೆನ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ನನ್ನ ಮಗಳು ಮದುವೆ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಸಾವಿರಾರು ಆಶೆಗಳನ್ನ ಕಟ್ಟಿಟ್ಕೊಂಡಿರ್ತಾರೆ ಪಾಪ ಅವ್ರ ಮನಸ್ಸಲ್ಲಿ. ಅವ್ರ ಮನಸ್ಸಿಗೆ ಆಸೆಗಳನ್ನ ಕಟ್ಟಿಟ್ಕೊಂಡ್ರು, ಅವ್ರ ಮನಸ್ಸಿಗೆ ಎಷ್ಟೇ ಆಸೆಗಳಿದ್ರು ಆ ಆಸೆಗೆಲ್ಲ ನೀವು ಕಲ್ಲಾಕ್ಬಿಟ್ಟೋದ್ರೆ ಆ ಮನಸ್ಸು ಎಷ್ಟು ನೊಂದಿರಬೇಡ, ಆ ಮನಸ್ಸು ಎಷ್ಟು ಹತ್ತಿರಬೇಡ. ನನ್ನ ಮಗ ಇದ್ರೆ ನನ್ನ ಚೆನ್ನಾಗಿ ನೋಡ್ಕೊತಾನೆ ನನ್ನ ನಂಬಿಕೆಯಿಂದ ಅಲ್ವ ಸಾಕಿದ್ದೀನಿ ನಾನು. ಇವತ್ತು ಯಾವುದೋ ಒಂದು ಹುಡುಗಿ ಸಿಕ್ಕಿದ್ರೆ, ಒಂದು ಹುಡುಗಿಯಿಂದ ನೀವು ಓಡೋದ್ರೆ ಎತ್ತು ತಂದೆ ತಾಯಿ ಏನಾಗಬೇಕು? ನೀವು ಕರ್ಕೊಂಡು ಓಡೋಗ್ಲಿ ಅಂತ ಇಷ್ಟು ವರ್ಷ ಬೆಳೆಸಿದ್ದು ಪಾಪ ಅವ್ರನ್ನ. ಸೊ ಪ್ರೀತಿ ಮಾಡೋ ಪ್ರತಿಯೊಬ್ಬರೂ ಕೂಡ ಎತ್ತು ತಂದೆ ತಾಯಿಗೆ ಒಪ್ಪಿಸಿ ಮದುವೆ ಮಾಡ್ಕೊಳ್ಳಿ, ಜೀವನನ ಚೆನ್ನಾಗಿ ಇಟ್ಕೊಳ್ಳಿ.